ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ನೂತನ ಸದಸ್ಯರಾಗಿ ಆಯ್ಕೆಯಾದ ಪಿ ಗಾಂಧಿರವರಿಗೆ ಅಭಿನಂದನಾ ಸಮಾರಂಭವನ್ನು ಕೆಂಗೇರಿ ಉಪನಗರ ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ವಾರ್ಡ್ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿ ಈ ಗಾಂಧಿಯವರಿಗೆ ಅಭಿನಂದನೆ ಸಲ್ಲಿಸಿದರು. ವರದಿ ಶೋಭಾ, ಬೆಂಗಳೂರು. ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸೋಮಶೇಖರ್ ಅವರ ಆಶೀರ್ವಾದದಿಂದ ಇವತ್ತು ನಾವು ಏನೇ ಆಗಿದ್ರೂ ಅದಕ್ಕೆ ಮೊದಲನೇ ಮೂಲ ಕಾರ್ಯಕರ್ತರು ಸೋಮಶೇಖರ್ ಅವರು. ತದನಂತರ ನಮಗೆ ಆಯ್ಕೆ ಮಾಡಿಕೊಂಡಿದ್ದು ನಾವು ಡಿ.ಕೆ. ಶಿವಕುಮಾರ್, KPCC ಅಧ್ಯಕ್ಷರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು 33 ಜನ ಸಚಿವರೊಟ್ಟಿಗೆ ಕೆಲಸ ಮಾಡೋಕ್ಕೆ ನಮಗೆ ಒಂದು ಭಾಗ್ಯ ಮಾಡಿಕೊಟ್ರು. ಆ ಒಂದು ನಮ್ಮ ಕಾರ್ಯವನ್ನು ಗುರುತಿಸಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಒಂದು ಪ್ರಾಧಿಕಾರದಲ್ಲಿ ನಾನು ಸದಸ್ಯನಾಗಿ ನೇಮಕ ಮಾಡಿದ್ದಾರೆ. ನೇಮಕ ಮಾಡಿದ್ರದ್ದು ನ್ಯಾಯಯುತವಾಗಿ ಎಲ್ಲ ವಿಚಾರದಲ್ಲೂ ನಾವು ಜನರಿಗೆ ಸವಲತ್ತುಗಳನ್ನ ಕೊಡಬೇಕು ಅಂತ ಬಂದಿದ್ದೀವಿ. ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಸವಾಲುಗಳಿದೆ ಅಂತ ನಾನಂತೂ ತಿಳ್ಕೊತೀನಿ. ಮತ್ತು ನಮ್ಮ ಕ್ಷೇತ್ರದಲ್ಲೂ ಸಹ ನಾನು ಹೇಳೋದು ಇಷ್ಟಪಡ್ತೀನಿ. ಈಗ 3-4 ದಿವಸದಿಂದ ನನಗೆ ಒಂದು 4-5 ಅರ್ಜಿಗಳು ಬಂದಿದೆ. ನಮ್ಮ ಕೆಂಗೇರಿ ಉಪನಗರದಲ್ಲಿ ಬಡಾವಣೆಯಲ್ಲಿ 1975ರಲ್ಲಿ ಇದು ಬಡಾವಣೆ ನಿರ್ಮಾಣ ಆಗಿತ್ತು. ಅಂದಿನಿಂದ ಇದುವರೆಗೂ ಒಂದು 74-75 ಸೈಟ್ಗೆ ಸೇಲ್ ಡೀಡ್ ಮಾಡ್ಕೊಂಡಿಲ್ಲ ಯಾರು. ಆ ಸೇಲ್ ಡೀಡ್ ಮಾಡ್ಕೊಂಡಿರೋ ಪ್ರಯುಕ್ತ ಏನು ಮಾಡಿದ್ದಾರೆ, ಕೆಲವರೆಲ್ಲ ಡೂಪ್ಲಿಕೇಟ್ ಮಾಡಿದ್ದಾರೆ ಅಂತೇಳಿ ಗಮನಕ್ಕೆ ತಂದಿದ್ದಾರೆ. ನಾವು ಪ್ರಾಧಿಕಾರಕ್ಕೆ ಗಮನಕ್ಕೂ ಮತ್ತು ಸರ್ಕಾರಕ್ಕೂ ಗಮನಕ್ಕೂ ತಂದು ಈ ಇದರಲ್ಲಿ ಫಲಾನುಭವಿಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ಎರಡನೇದಾಗಿ ನಮ್ಮ ಪ್ರಾಧಿಕಾರಕ್ಕೂ ಸಹ ಒಳ್ಳೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ನಮ್ಮ ಕ್ಷೇತ್ರದ ಜನತೆ S.T. ಸೋಮಶೇಖರ್ ಅವರ ನೇತೃತ್ವದಲ್ಲಿ ಇವತ್ತರೆಗೂ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ, ಮುಂದಕ್ಕೆ ನಡೆಯುತ್ತೆ. ಅದು ಪ್ರತಿಯೊಂದು ಹಂತದಲ್ಲೂ ಜನರ ಬಳಿ ತಲುಪಿದೆ. ಆ ತಲುಪಿಸೋ ಕೆಲಸ ನಮ್ಮ ಕಾರ್ಯಕರ್ತರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ಯೂತ್ ಕಾಂಗ್ರೆಸ್ಸು, NLC, ಮಹಿಳಾ ಕಾಂಗ್ರೆಸ್ಸು, ಪೇರೆಂಟ್ ಬಾಡಿಯವರು, ವಾರ್ಡ್ ಅಧ್ಯಕ್ಷರುಗಳು ಎಲ್ಲ ಸೇರಿ ತಲುಪಿಸ್ತಾ ಇದ್ದಾರೆ. ಆ ತಲುಪಿಸೋ ಒಂದು ನಿಟ್ಟಿನಿಂದ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈಗ ತಾರೆ ಬೆಳಗ್ಗೆ 10 ಗಂಟೆಯಲ್ಲಿ ಕಂಡಕ್ಟರ್ ಕೆಲಸ ಮಾಡಿದ್ದಾರೆ. ಕಂಡಕ್ಟರ್ ಕೆಲಸ ಯಾಕೆ ಮಾಡಿದ್ದಾರೆ ಅಂತಂದರೆ, ಮಹಿಳೆಯರಿಗೆ ನಾವು ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಸನ್ನ ಫ್ರೀಯಾಗಿ ಕೊಟ್ವಿ. ಆ ಫ್ರೀಯಾಗಿ ಕೊಟ್ಟಿರೋದು ಇವತ್ತು 500 ಕೋಟಿ ಜನರಿಗೆ ಇವತ್ತು ಫಸ್ಟ್ ಟಿಕೆಟ್ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ನಮ್ಮೂರಲ್ಲಿ ನಮ್ಮ ಸ್ನೇಹಿತರು ನಮ್ಮ ಜೊತೆಲಿದ್ದು ಬೆಳೆದವರೆಲ್ಲ ಈ ಸನ್ಮಾನ ಮಾಡ್ತಿದ್ವಿ ಅಂತ ಹೇಳಿದ್ದಕ್ಕೆ ನಾನಿಲ್ಲಿ ಹಾಜರಿದ್ದೀನಿ ಹೊರತು ಇವತ್ತು ಇವ್ರು ಮಾಡಿರೋದು ನಿಜವಾಗ್ಲೂ ಹೇಳ್ತೀನಿ. ನಾನು ಬೇರೆ ಜಿಲ್ಲೆಗಳು ಬೇರೆ ಕಡೆಯಿಂದ ಎಲ್ಲ ಸನ್ಮಾನ ಮಾಡಿದರು. ಈ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕೆಂಗೇರಿ ವಾರ್ಡ್ನಲ್ಲಿ ನಾನು ಮಾಡಿರೋ ಸನ್ಮಾನ ನನ್ನ ಜೀವನ ಪರ್ಯಂತ ನಾನು ಮರೆಯಲ್ಲ. ನಾನು ಎಲ್ಲರೂ ಒಟ್ಟಿಗೆ ಇದ್ದು ಈ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಒಂದು ಕಡೆ ಪಿ ಗಾಂಧಿ ಅವರು ನಮಗೆ ಆತ್ಮೀಯ ಸ್ನೇಹಿತರು. ಅವರು ಕೆಂಗೇರಿ ಬ್ಲಾಕಲ್ಲಿ ಎಷ್ಟು ಕೆಲಸ ಮಾಡಿ ಅವರು ಶ್ರಮಪಟ್ಟು ಈ ಬೆಂಗಳೂರು ನಗರದಲ್ಲಿ KPCC ಪ್ರಧಾನ ಕಾರ್ಯದರ್ಶಿಯಾಗಿ, ವಾರ್ ರೂಮ್ ಅಧ್ಯಕ್ಷರಾಗಿ, ಮತ್ತು ಈಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ. ನಮಗೆ ತುಂಬ ಹೃದಯ ಸಂತೋಷ. ಅದೇ ರೀತಿ ಅವರು ಆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನೇನು ರೈತರಿಗೆ ಮತ್ತು ಜನಗಳಿಗೆ ಏನು ಸಹಕಾರ ಸಿಗ್ತದೆ ಅದನ್ನು ಮಾಡಿಕೊಂಡು ಜನಗಳು ಒಳ್ಳೇದು ಮಾಡಲಿ ಅಂತ ನಮ್ಮ ಅಭಿಲಾಷೆ. ಪಿ ಗಾಂಧಿ ಅವರಿಗೆ ನಮ್ಮ ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಶುಭಾಶಯಗಳು. 20 ವರ್ಷದಿಂದ ಸತತವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮರೆಯಲಾಗಂಥ ಒಂದು ನೆನಪು ಏನಪ್ಪ ಅಂದರೆ 2010ರಲ್ಲಿ ಬಳ್ಳಾರಿ ಪಾದಯಾತ್ರೆಯಲ್ಲಿ ನಾವು ಅವರು ಜೊತೆಗೆ ಕೆಲಸ ಮಾಡಿದ್ವು. 2010ರಲ್ಲಿ ಬಳ್ಳಾರಿ ಪಾದಯಾತ್ರೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೋ. ನಾವು ಫುಡ್ ಕಮಿಟಿ ಮೆಂಬರ್ಗಳಾಗಿದ್ದು. ಅವ್ರ ನೇತೃತ್ವದಲ್ಲಿ ನಾವು ತುಂಬ ಒಳ್ಳೆ ಕೆಲಸ ಮಾಡಿಕೊಂಡು ಪಾದಯಾತ್ರೆನ ಯಶಸ್ವಿಗೊಳಿಸಿದ್ದು. ಆ ಒಂದು ಸವಿ ನೆನಪು ನಾವು ಇವತ್ತವರೆಗೂ ಮರೆಯೋಕ್ಕಾಗೋದಿಲ್ಲ. ಅವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ, ಅವ್ರಿಗೆ ಇನ್ನೂ ಉತ್ತಮವಾದಂಥ ಅಧಿಕಾರ ಸಿಗಲಿ ಅಂತ ನಮ್ಮ ಆಶಯ. ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಪಿ ಗಾಂಧಿಯವರು ಇವತ್ತು ವಿಡಿಯೋ ಇದರಲ್ಲಿ ಆಯ್ಕೆ ಆಗಿರೋದ್ರಿಂದ ನಮಗೆ ಭಾಳಷ್ಟು ಖುಷಿಯಾಗಿದೆ. ಅವರಿಗೆ ಈ ಸ್ಥಾನಮಾನ ಕೊಟ್ಟಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ, ಸಿದ್ದರಾಮಯ್ಯ ಸಾಹೇಬ್ರಿಗೂ ತುಂಬ ಹೃದಯ ಧನ್ಯವಾದ ಹೇಳ್ತೀವಿ. ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗಲಿ ಅವರು. ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಸಹಾಯ ಆಗಲಿ. ನಮಗೆ ಭಾಳ ಖುಷಿ ಅಂದರೆ ಹೇಳ್ಕೊಳಕ್ಕೆ ಅಷ್ಟು ಖುಷಿಯಾಗಿದೆ. ಹಾಗಾಗಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಶವಂತಪುರ ಅದಕ್ಕೆ ಉತ್ತರಹಳ್ಳಿ ಕ್ಷೇತ್ರದಂತ ಇದ್ದಾಗಲಿಂದಲೂ ಕಾಂಗ್ರೆಸ್ ಕೆಲಸ ಮಾಡಿ
ಎಲ್ಲ ವರ್ಗದ ಓಡಾಡಿ ಎಲ್ಲ ಪದಾಧಿಕಾರಿಗಳು ನಗರ ಜಿಲ್ಲಾಧ್ಯಕ್ಷರಾಗಿದ್ದಾಗ ಕೆಲಸ ಮಾಡಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿದ್ದ ಕೆಲಸ ಮಾಡಿದ್ದಾರೆ. ಬ್ಲಾಕ್ ಮಟ್ಟದಲ್ಲಿ ಮಾಡಿದ್ದಾರೆ, ಹೋಬಳಿ ಮಟ್ಟದಲ್ಲಿ ಮಾಡಿ ಇವಾಗ KPCC ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ BDA ಆಯುಕ್ತರಾಗಿ ಒಂದು ಸದಸ್ಯರಾಗಿ ನೇಮಕ ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಅವ್ರಿಗೆ ಅಭಿನಂದನೆ ಹೇಳ್ತಾ ಇದ್ದೀವಿ ನಾವೆಲ್ಲ.